ಮೂಡಾ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಇದರಲ್ಲಿ ಮುಖ್ಯಮಂತ್ರಿಗಳಿಗೆ ಒಂಥರ ಕ್ಲೀನ್ ಚೀಟ್ ಸಿಕ್ಕಂಗಾಗಿತ್ತು. ಆದ್ರೆ ಈಗ ಮತ್ತೆ ಸಂಕಷ್ಟ ಎದುರಾಗುವಂತೆ ಕಾಣಿಸ್ತಾ ಇದೆ. ಸಿಎಂ ಪತ್ನಿ ಹೆಸರಿನಲ್ಲಿ ಮೂಡಾ ಸೈಟ್ ಪಡ್ಕೊಂಡಿದ್ದಂತಹ ಅಕ್ರಮ ಪ್ರಕರಣ, ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೆ ಸಂಕಷ್ಟ ಎದುರಾಗುತ್ತಾ? ತನಿಖೆಯನ್ನ ಮುಂದುವರಿಸೋದಕ್ಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಲೋಕಾಯುಕ್ತ ನೀಡಿದಂತಹ ಕ್ಲೀನ್ ಚೀಟ್ಗೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿತ್ತು, ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿತ್ತು. ತಕರಾರು ಅರ್ಜಿ ವಿಚಾರಣೆಗೆ ಹೈಕೋರ್ಟ್ನಿಂದ ಸಮ್ಮತಿ ಸಿಕ್ಕಿದೆ. ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಸಾಕ್ಷ್ಯಗಳಿದಾವೆ, ಈ ಬಗ್ಗೆ ವಿಸ್ತೃತ ತನಿಖೆ ಆಗಬೇಕು ಅಂತ ಇಡಿ ಅರ್ಜಿಯನ್ನ ಸಲ್ಲಿಸಿತ್ತು, ತಕರಾರು ಅರ್ಜಿಯನ್ನ. ಹೀಗಾಗಿ ಪ್ರಕರಣದ ತನಿಖೆಗೆ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಪ್ರಕರಣಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದ ಲೋಕಾಯುಕ್ತ ಪೊಲೀಸರ ಒಂದು ನಡೆಯನ್ನ ಪ್ರಶ್ನಿಸಿ ತಕರಾರು ಅರ್ಜಿಯನ್ನ ಇಡಿ ಸಲ್ಲಿಸಿತ್ತು. ಲೋಕಾಯುಕ್ತ ಏನು ಕ್ಲೀನ್ ಚೀಟ್ ಕೊಟ್ಟಿತ್ತಲ್ಲ, ಯಾವುದೇ ಪಾತ್ರ ಇಲ್ಲ, ಇವರ ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ ಅಂತ ಹೇಳಿ, ಅದಕ್ಕೆ ಇಡಿ ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಇತ್ತು. ಈಗ ಇಡಿ ಅಬ್ಜೆಕ್ಷನ್ ಫೈಲ್ ಮಾಡಿತ್ತು ಕೋರ್ಟ್ನಲ್ಲಿ, ತಕರಾರು ಅರ್ಜಿಯನ್ನ ಸಲ್ಲಿಸಿತ್ತು. ಸೊ ಹಾಗಾಗಿ ಆ ತಕರಾರು ಅರ್ಜಿಯ ವಿಚಾರಣೆಗೆ ಈಗ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಮುಖ್ಯಮಂತ್ರಿಗಳು ಹಾಗೆ ಅವರ ಕುಟುಂಬಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ದೀಪಾ. ಮೂಡಾ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ, ಎಲ್ಲವೂ ಮುಗ್ದೋಯ್ತು, ಎಲ್ಲವೂ ಒಂದು ಅಂತ್ಯಕ್ಕೆ ಬಂತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಈಗ ಮತ್ತೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿರೋದು, ಹೈಕೋರ್ಟ್ ಅದಕ್ಕೆ ಸಮ್ಮತಿ ಕೊಟ್ಟಿರೋದು ವಿಚಾರಣೆಗೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಹಾಗೆ ಅವರ ಕುಟುಂಬಕ್ಕೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈಗ ಆಲ್ರೆಡಿ ರಾಜಕೀಯವಾಗಿ ಬೇರೆ ಬೇರೆ ಒತ್ತಡದಲ್ಲಿರುವಂತಹ ಮುಖ್ಯಮಂತ್ರಿಗಳಿಗೆ ಇದು ಮತ್ತಷ್ಟು ಒತ್ತಡವನ್ನ ತರ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ದೀಪಾ. ಸಿಂಧೂರ, ನಿಜ ಎಲ್ಲೋ ಒಂದ್ ಕಡೆ ಲೋಕಾಯುಕ್ತದಿಂದ ಯಾವಾಗ ಕ್ಲೀನ್ ಚಿಟ್ ಸಿಕ್ತೋ, ಯಾವಾಗ ಏನೋ ಈ ಒಂದು 14 ಸೈಟ್ಗಳ ಅಂದರೆ ಮೂಡಾ ವಿಚಾರವಾಗಿ ಒಂದಿಷ್ಟು ನಿಟ್ಟುಸಿರು ಬಿಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬ. ಆದರೆ ಇದೀಗ ತಕರಾರು ಅರ್ಜಿಯನ್ನು ಇಡಿ ಸಲ್ಲಿಕೆ ಮಾಡಿತ್ತು. ಇಡಿ ಕೊಟ್ಟಂತಹ ನೋಟಿಸ್ ಅಂದರೆ ಸಮನ್ಸ್ ಏನಿತ್ತು ಅದರ ಮೇಲೂ ಕೂಡ ಕೋರ್ಟ್ ಒಂದು ರಿಲೀಫನ್ನು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರ ಪತ್ನಿ ಪಾರ್ವತಿ ಆಗಿರ್ಬೋದು, ಎಲ್ರಿಗೂ ಕೂಡ ನೀಡಿತ್ತು. ಹಾಗಾಗಿ ಒಂದು ರೀತಿಯಾಗಿ ಒಂದಿಷ್ಟು ನಿಟ್ಟುಸಿರನ್ನು ಬಿಟ್ಟಿದ್ರು. ಆದರೆ ತಕರಾರು ಅರ್ಜಿಯನ್ನ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಯಾವಾಗ ಇಡಿ ಸಲ್ಲಿಕೆ ಮಾಡ್ತೋ, ಜೊತೆಗೆ ಆ ಒಂದು ಸಲ್ಲಿಕೆ ಮಾಡಿದಂತಹ ಅರ್ಜಿಯಲ್ಲಿ ಪ್ರಮುಖವಾದಂತಹ ವಿಚಾರ ಅಂದ್ರೆ ಲೋಕಾಯುಕ್ತ ತನಿಖೆ ಮಾಡಿದಂತಹದ್ದು ಅಥವಾ ಕ್ಲೀನ್ ಚಿಟ್ ಕೊಟ್ಟಂತಹದ್ದು ಸರಿ ಇಲ್ಲ ಅನ್ನುವಂತಹದ್ದು. ಯಾಕಂದ್ರೆ ಸಾಕಷ್ಟು ಸಾಕ್ಷಿ ಆಧಾರಗಳಿದೆ, ಆ ಸಾಕ್ಷಿ ಆಧಾರಗಳಿದ್ರೂ ಕೂಡ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಇದು ಕೇವಲ ಸಿದ್ದರಾಮಯ್ಯ ಅಥವಾ ಅವರ ಕುಟುಂಬ ಅನ್ನೋದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರ ಹಣವೂ ಕೂಡ ಇದರಲ್ಲಿ ಇರೋದ್ರಿಂದ, ಅಥವಾ ಸೈಟ್ಗಳ ಒಂದು ಅವ್ಯವಹಾರ ನಡೆದಿದೆ ಬೇರೆ ಬೇರೆ ವಿಚಾರವಾಗಿ ಅನ್ನೋದ್ರಿಂದ ಇದನ್ನ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಿ ಅನ್ನುವಂತಹ ಮಾತನ್ನ ಇಡಿ ತನ್ನ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದೆ ಅನ್ನುವಂತಹದ್ದು ಈಗ ಬಹಿರಂಗ ಆಗಿದೆ. ಹಾಗಾಗಿ ಇದೆಲ್ಲದನ್ನೂ ಕೂಡ ಕೇಳಿ ಅಂದ್ರೆ ಅರ್ಜಿಯನ್ನು ಪರಿಶೀಲನೆ ಮಾಡಿದಂತಹ ಹೈಕೋರ್ಟ್ ವಿಭಾಗೀಯ ಪೀಠ ಹೌದು ಇದು ಈ ರೀತಿಯಾದಂತಹದ್ದು ಅಂಶಗಳು ಇರೋದ್ರಿಂದ ನೀವು ತನಿಖೆ ಮುನ್ನಡೆಸಬಹುದು ಅನ್ನುವಂತಹ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರಣೆ ಬರುತ್ತೆ ಈ ವಿಚಾರವಾಗಿ ಅನ್ನುವಂತಹದ್ದು. ಆದ್ರೆ ಇಲ್ಲಿ ಪ್ರಮುಖವಾದಂತಹ ವಿಚಾರಗಳನ್ನ ನೋಡ್ತಾ ಹೋದ್ರೆ ಕೋರ್ಟ್ ಕೊಟ್ಟಂತಹ ಒಂದು ಆದೇಶವನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅನ್ನುವಂತಹದ್ದು ಕೂಡ ಈಗ ಬರ್ತಾ ಇರುವಂತಹ ಮಾತು. ಅಂದ್ರೆ 14 ಸೈಟ್ಗಳನ್ನ ವಾಪಸ್ಸು ಕೊಟ್ಟ ನಂತರದಲ್ಲಿ ಯಾವುದೇ ತನಿಖೆಯ ಅವಶ್ಯಕತೆ ಇರೋದಿಲ್ಲ. 14 ಸೈಟ್ಗಳನ್ನ ಹೊರತುಪಡಿಸಿ ಉಳಿದಂತೆ ಇಡಿ ತನಿಖೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಅನ್ನುವಂತಹ ಮಾತುಗಳು ಕೂಡ ಕಾನೂನು ಸಲಹೆಗಾರರು ಅಥವಾ ಕಾನೂನು ಇದರಿಂದ ಬರ್ತಾ ಇರುವಂತಹ ಮಾತು. ಹಾಗಾಗಿ ಇವತ್ತು ನಡೆಯುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಈ ವಿಚಾರಣೆ ಇದೆ ಅಲ್ಲಿ ಯಾವೆಲ್ಲ ತೀರ್ಮಾನಗಳಾಗುತ್ತೆ, ಇಡಿ ತನಿಖೆಗೆ ಯಾವ ರೀತಿಯಾಗಿ ಕೋರ್ಟ್ ನಿರ್ದೇಶನವನ್ನು ಏನಾದರೂ ನೀಡುತ್ತಾ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಸಿಂಧೂರ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.